ಗಾನಗರಡಿ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ. ದೂರದರ್ಶನ ಚಂದನ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ. ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಬನ್ನಿ ಪ್ರಿಯ ವೀಕ್ಷಕರೇ, ಜನಪದ ಶೈಲಿಯ ಬೇರೆ ಬೇರೆ ಪ್ರಕಾರದ ಹಾಡುಗಳನ್ನು ತಾವು ಕೇಳ್ತಾ ಇದ್ರಿ. ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡಲಿಕ್ಕೆ ಬಂದಿರುವಂಥ ಕಲಾವಿದರನ್ನು ಪರಿಚಯ ಮಾಡ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ನಾನು ಶಾಲೋಮ್ ಸನ್ನೂತ ಅಂತ ಹೇಳಿ ಸುಮಾರು 25 ವರ್ಷದಿಂದ ನಾನು ಸಂಗೀತದ ಜೊತೆ ತೊಡಸ್ಕೊಂಡಿದ್ದೀನಿ. ಮತ್ತು ಸುಮಾರು 15 ವರ್ಷದಿಂದ ರಂಗ ಸಂಗೀತಗಳನ್ನು ಹಾಡ್ತಾ ಬಂದಿದ್ದೀನಿ. ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಮತ್ತೊಬ್ಬ ಗಾಯಕ ಬಂದಿದ್ದಾರೆ, ಬನ್ನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಿದ್ದೇಶ್ವರ್ ಬದನವಾಳ ಅಂತ. ನಾನು ಮೈಸೂರಿಂದ ಬಂದಿದ್ದೀನಿ. ನಾನು ಒಂದು 10 ವರ್ಷದಿಂದ ಈ ಫೀಲ್ಡಲ್ಲಿದ್ದೀನಿ ಮತ್ತು ರಂಗ ಸಂಗೀತ ಮತ್ತು ಜನಪದ ಸಂಗೀತದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಆತ್ಮೀಯವಾದ ಸ್ವಾಗತ ಸಿದ್ದೇಶ್ವರ್ಗೂ ಕೂಡ. ಈಗ ಹಾಡುಗಳನ್ನು ಕೇಳುವಂಥ ಸಮಯ. ಮೇಡಮ್, ನಿಮ್ಮ ನಗುನೇ ಭಾಳ ಚಂದ, ಮತ್ತು ಅದೃಷ್ಟವಂತರು ನಿಮ್ಮ ಶಿಷ್ಯರು. ನಿಮ್ಮನ್ನ ಯಾವ ಕಾಲೇಜಲ್ಲಿ ಫ್ಯಾಕಲ್ಟಿಯಾಗಿ ತೊಗೊಂಡಿದ್ದಾರೋ ಅವರಂತೂ ದೊಡ್ಡ ಅದೃಷ್ಟ ಮಾಡಿದ್ದಾರೆ. ನಮ್ಮ BEd ಮೆಥಡಲ್ಲಿ ಏನು ಗೊತ್ತಾ, ಮೊದಲು ನಾವು ಈ ಥರದ ಕಲ್ಚರಲ್ ಇದಕ್ಕೆ ತುಂಬ ಒತ್ತು ಕೊಡ್ತೇವೆ. ಹಾಡು ಪಾಡು ಹಾಡು ನಲಿ ಕಲಿ ಅಂತಲೇ ನಾವು ಶುರು ಮಾಡೋದು ಮಕ್ಕಳಿಗೆ ಪಾಠನ. ನೀವಂಥ ಅದ್ಭುತವಾದ ಟೀಚರ್ ಖಂಡಿತವಾಗ್ಲೂ ಆಗಿರ್ತೀರಿ. ಯಾಕೆಂದರೆ ನೀವೇ ಇಷ್ಟು ಸೊಗಸಾದ ಗಾಯನ ಪ್ರಸ್ತುತಿ ಮಾಡ್ತೀರಾ ಅಂದರೆ ನಿಮ್ಮ ವಿದ್ಯಾರ್ಥಿಗಳು ಕಲಿಸ್ಕೊಡದೇ ಇರ್ತೀರಾ. ಯಾವ ಗೀತೆಯನ್ನು ಆಯ್ಕೆ ಮಾಡಿದಿರಿ ಸರ್? ಈ ಗೀತೆ ಲಕ್ಷ್ಮೀನಾರಾಯಣ ಭಟ್ರದು. ಇದನ್ನ ಸಂಯೋಜನೆ ಮಾಡಿರೋದು ಬಿ ವಿ ಶ್ರೀನಿವಾಸರವರು. ಎಲ್ಲ ನಿನ್ನ ಲೀಲೆ ತಾಯಿ. ಎಲ್ಲ ನಿನ್ನ ಲೀಲೆ ತಾಯಿ ಅನ್ನೋ ಒಂದು ಸುಮಧುರವಾದ ಗೀತೆ ಇದು. ಹಾಡಿ ಕೇಳೋಣ ಅಂತ. ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೆ, ನಿನ್ನ ಅಲ್ಲಗಳೆದ ನಮ್ಮ ಕರುಣೆಯಿಂದ ಕಾಯೇ, ಕರುಣೆಯಿಂದ ಕಾಯೇ, ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೆ. ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೆ.
NS ಲಕ್ಷ್ಮೀನಾರಾಯಣ ಭಟ್ರರ ರಚನೆಯೇ ಹಾಗೆ ಅದ್ಭುತವಾದಂಥ ರಚನೆ. ಅಷ್ಟೇ ಸೊಗಸಾಗಿ BV ಶ್ರೀನಿವಾಸರವರು ರಾಗ ಸಂಯೋಜನೆ ಮಾಡಿದ್ದಾರೆ. ಅದನ್ನು ಅಷ್ಟು ಅದ್ಭುತವಾಗಿ ಭಾಳ ಆಪ್ಯಾಯಮಾನವಾಗಿ ಸೊಗಸಾಗಿ ಪ್ರಸ್ತುತಿಪಡಿಸಿದಂಥ ನಿಮಗೆ ನಮಸ್ಕಾರ. ಎಷ್ಟು ಚೆನ್ನಾಗಿ ಹಾಡಿದ್ರಿ. ನಂದೊಂದು ರಿಕ್ವೆಸ್ಟ್ ಇದೆ ನಿಮ್ಮ ಹತ್ರ. ಏನು ಗೊತ್ತಾ, ಪಾಠ ಮಾಡಿ 1 hour ಇದೆಯಾ ನಿಮಗೆ? 45 minutes ಇರುತ್ತೆ. 1 hour ಡ್ಯೂರೇಷನ್. 1 hour ಡ್ಯೂರೇಷನಲ್ಲಿ ಒಂದು 5 minutes ಅರ್ಧ ಹಾಡು ಹೇಳ್ಕೊಟ್ಬಿಡಿ ಮಕ್ಕಳಿಗೆ, ಸಾಕು. ಪಾಠ ಎಲ್ಲ ಆದ್ಮೇಲೆ ಕೇಳ್ತಾರೆ ಸರ್ ಯಾವಾಗಲೂ. ಅದು ಅದಕ್ಕೆ ನಮ್ದೊಂದು ಕಂಡೀಷನ್ ಇದೆ ಕ್ಲಾಸಲ್ಲಿ, ಆ ಸೆಮಿಸ್ಟರ್ ಪೋರ್ಷನ್ ಮುಗಿದಾಗ ಒಂದು ಹಾಡು ಹೇಳ್ಕೊಡ್ತೀನಿ ಅಂತ. ಸೆಮಿಸ್ಟರ್ ಮುಗಿದಾಗಲ್ಲ. ನನಗೆ ನಾನು ಕಾಲೇಜಲ್ಲಿ ಪಾಠ ಮಾಡ್ತಿದ್ದಾಗ ಹೆಂಗೆ ಅಂದರೆ, ಪ್ರತಿ ಪೀರಿಯಡ್ ಕೂಡ ಕಂಪ್ಲೇಂಟು ಬೇರೆ ಲೆಕ್ಚರರ್ಸಿಂದ. ಸಾರ್ 5 ನಿಮಿಷ ಲೇಟ್ ಆಗುತ್ತೆ. ಯಾಕೆ ಅಂದರೆ ಎಲ್ಲ ಹುಡುಗರು ಆಮೇಲೆ ಇಷ್ಟೊಂದು ಹಾಡುಗಳು ಹೆಂಗೆ ಕಲಿತೆ ಅಂದರೆ ಇದರಿಂದನೇ. ನಾನು ಕಾಲೇಜ್ಗೆ ಹೋದಾಗ ಹಾಡಲೇಬೇಕಾಗಿತ್ತು, ಅವ್ರಿಗೆ ವಿಧಿ ಇಲ್ಲದೇ ಹಾಡಬೇಕಾಗಿತ್ತು. ಅದೃಷ್ಟವಂತರ್ರಿ ನಿಮ್ಮ ವಿದ್ಯಾರ್ಥಿಗಳು ಮತ್ತು ನಿಮ್ಮ ಮ್ಯಾನೇಜ್ಮೆಂಟ್. ಥ್ಯಾಂಕ್ ಯು ಸರ್. ಸಖತ್ತಾಗಿ ಹಾಡಿದ್ರಿ, ತುಂಬ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು ಸಿದ್ದೇಶ್ವರ್ ಸರ್. ಶರೀಫ್ರದು ನಾಗಲಿಂಗ ಯೋಗಿ ತಾನು ತಿರುಗಿ. ನಾಗಲಿಂಗ ಯೋಗಿ ಶರೀಫ್ರ ಹಾಡನ್ನು ಹಾಡ್ತೀರಿ, ಕೇಳೋಣಂತೆ. ನಾಗಲಿಂಗ 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 ಯೋಗಿ ತಾನು ತಿರುಗೋದ್ಯಾತಕ್ಕೆ, 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 ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ. ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ, 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 ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ. ಒಂದು ಎಣಕ್ಕೆ 2 ಎಣವು ಕುಣಿವುದ್ಯಾತಕ್ಕೆ, ಒಂದು ಎಣಕ್ಕೆ 2 ಎಣವು ಕುಣಿವುದ್ಯಾತಕ್ಕೆ, ಒಂದು ಗಾಣದಾಗಿ ತನ್ನೊಳು ತಣಿವುದ್ಯಾತಕ್ಕೆ, ಒಂದು ಗಾಣದಾಗಿ ತನ್ನೊಳು ತಣಿವುದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ. ಬೊಗಳ ಮುಖಿಯ ಮಗನ ಕೂಡ ರಗಳಿಯಾತಕ್ಕೆ, ಬೊಗಳ ಮುಖಿಯ ಮಗನ ಕೂಡ ರಗಳಿಯಾತಕ್ಕೆ, ಸಿಗದೆ ಹೋದನೆಂದು ತನ್ನೊಳು ತಡಿವುದ್ಯಾತಕ್ಕೆ, ಸಿಗದೆ ಹೋದನೆಂದು ತನ್ನೊಳು ತಡಿವುದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ.
ಭೋಗ ದುರಿತ ಭವದ ಬುರಿಗೆ ಸಿಲುಕುದ್ಯಾತಕ್ಕೆ ಭೋಗ ದುರಿತ ಭವದ ಬುರಿಗೆ ಸಿಲುಕುದ್ಯಾತಕ್ಕೆ ರೋಗ ನಿದ್ರೆ ಕಷ್ಟ ನಷ್ಟ ವ್ಯಸನ ವ್ಯಾತಕ್ಕೆ ರೋಗ ನಿದ್ರೆ ಕಷ್ಟ ನಷ್ಟ ವ್ಯಸನ ವ್ಯಾತಕ್ಕೆ ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ 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 ಕೇಳ್ತಾ ಇದ್ರೆ ಇಂಥ ಹಾಡುಗಳನ್ನು ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಸಿದ್ದೇಶ್ವರ್ ಭಾಳ ಸೊಗಸಾಗಿ ಹಾಡಿದ್ರಿ, ನೀವು ಕೂಡ ಸೇರ್ಕೊಂಡು ಚೆನ್ನಾಗಿ ಹಾಡಿದ್ರಿ. ರಂಗಭೂಮಿ ಅಂದ್ರೆ ಒಂಚೂರು ಸ್ಟೆಪ್ ಕೀಪ್ ಹಾಕೋದೆಲ್ಲ ಇರುತ್ತಲ್ಲ, ಅದನ್ನು ಮಾಡ್ತೀರಾ? ಮಾಡ್ತೀವಿ ಸರ್. ಓ, ಯಾವ ಥರ ರಂಗ ಕುಣಿತ ಹಾಕ್ತೀರಾ ಅಥವಾ ಬೇರೆ ಥರದ್ದೆಲ್ಲ ಸ್ಟೆಪ್ಸ್ ಎಲ್ಲ? ಇಲ್ಲ ಸರ್, ನಂದು ಇವಾಗ ಒಂದು ಶೋ ನಡೀತಿದೆ ನಮ್ಮದು, ಮಂಟೇಸ್ವಾಮಿ ಕಾವ್ಯ ಪ್ರಯೋಗ ಅಂತ ಒಂದು ಪರ್ಫಾರ್ಮೆನ್ಸ್ ನಡೀತಾ ಇದೆ ಸರ್. ಅದರಲ್ಲಿ ಎಲ್ಲವೂ ಇದೆ. ಮಹಾಕಾವ್ಯವನ್ನ ಹಾಡ್ತಾ ಕುಣಿತಾ ನಟನೆ ಮಾಡ್ತಾ ಅದನ್ನ ನಾವು ಮಂಟೇಸ್ವಾಮಿ ಕಾವ್ಯವನ್ನ ಹಾಡ್ತೀರಾ? ಹೌದು. ಓ, ಸೊಗಸು. ಹಂಗಾರೆ ಬಹಳ ಅದ್ಭುತ ನಿಮ್ಮ ಗಾಯನ ಪ್ರತಿಭೆ. ಗುಂಡಮ್ಮ ನಿನ್ನ ಹಾಡು ನುಂಗಿದ ಮ್ಯಾಲೆ ನಾ ತಿಂದ ಬ್ಯಾನಿ ನೋಡಮ್ಮ, ಇದು ನಾ ತಿಂದ ಬ್ಯಾನಿ ಹಾಡಮ್ಮ, ಇದು ನಾ ತಿಂದ ಬ್ಯಾನಿ ಹಾಡಮ್ಮ. ಗುಂಡಮ್ಮ ನಿನ್ನ ಹಾಡು ನುಂಗಿದ ಮ್ಯಾಲೆ ನಾ ತಿಂದ ಬ್ಯಾನಿ ನೋಡಮ್ಮ, ಇದು ನಾ ತಿಂದ ಬ್ಯಾನಿ ಹಾಡಮ್ಮ, ಇದು ನಾ ತಿಂದ ಬ್ಯಾನಿ ಹಾಡಮ್ಮ. ಗುಂಡಮ್ಮ ನಿನ್ನ ಹಾಡು ನುಂಗಿದ ಮ್ಯಾಲೆ ಕೊರೆದಿಟ್ಟ ಅಕ್ಷರದ ಬೀಜಕ್ಕ ನಿನ್ನ ಕೊರಳು ಭೂಮಿ ಆತಮ್ಮ, ಯಾರೋ ಕೊರೆದಿಟ್ಟ ಅಕ್ಷರದ ಬೀಜಕ್ಕ ನಿನ್ನ ಕೊರಳು ಭೂಮಿ ಆತಮ್ಮ. ಎಲಿ ಮೂಡಿ ಹೂ ಮೂಡಿ ಗಾಳ್ಯಾಗ ಅರಳೀತು, ಎಲಿ ಮೂಡಿ ಹೂ ಮೂಡಿ ಗಾಳ್ಯಾಗ ಅರಳೀತು, ಬೇರು ನನ್ನಾಳಕ್ಕ ಇಳಿತಮ್ಮ, ಬೇರು ನನ್ನಾಳಕ್ಕ ಇಳಿತಮ್ಮ. ಗುಂಡಮ್ಮ ನಿನ್ನ ಹಾಡು ನುಂಗಿದ ಮ್ಯಾಲೆ ನಾ ತಿಂದ ಬ್ಯಾನಿ ನೋಡಮ್ಮ, ಇದು ನಾ ತಿಂದ ಬ್ಯಾನಿ ಹಾಡಮ್ಮ, ಇದು ನಾ ತಿಂದ ಬ್ಯಾನಿ ಹಾಡಮ್ಮ.
ನಿನ್ನ ಹಾಡು ನುಂಗಿದ ಮ್ಯಾಲೆ ಮತ್ ಹೆಂಗೋ ಒಂದಾತಮ್ಮ ಒಡೆದು ಚೂರಾಗಿದ್ದ ದಿಲ್ಕ ಖಿಲೋನ ಮತ್ ಹೆಂಗೋ ಒಂದಾತಮ್ಮ ನೆನಪಿನಂಗಳ ತುಂಬ ಮತ್ತೊಮ್ಮೆ ಕಿರುಗುಟ್ಟಿ ನೆನಪಿನಂಗಳ ತುಂಬ ಮತ್ತೊಮ್ಮೆ ಕಿರುಗುಟ್ಟಿ ಮರಗಟ್ಟಿದ ಮೈ ಮರಗಟ್ಟಿದ ಮೈ ಕುಣಿತಮ್ಮ ಗುಂಡಮ್ಮ ನಿನ್ನ ಹಾಡು ನುಂಗಿದ ಮ್ಯಾಲೆ ನಾ ತಿಂದ ಬ್ಯಾನಿ ನೋಡಮ್ಮ ಇದು ನಾ ತಿಂದ ಬ್ಯಾನಿ ಹಾಡಮ್ಮ ಇದು ನಾ ತಿಂದ ಬ್ಯಾನಿ ಹಾಡಮ್ಮ ಗುಂಡಮ್ಮ ನಿನ್ನ ಹಾಡು ನುಂಗಿದ ಮ್ಯಾಲೆ ಕಿವಿ ತುಂಬ ಗುಂಗಮ್ಮ ಮೋಡದ ತೆಕ್ಯಾಗ ಮನಸಮ್ಮ ಮುಗಿಯುತ್ತ ಹಾರ್ಯಾಡಿ ನೆಲಕ ಮರಳಿದ ಹಕ್ಕಿ ಮುಗಿಯುತ್ತ ಹಾರ್ಯಾಡಿ ನೆಲಕ ಮರಳಿದ ಹಕ್ಕಿ ಕಣ್ಣಾಗ ಮೋಡದ ಕನಸಮ್ಮ ಕಣ್ಣಾಗ ಮೋಡದ ಕನಸಮ್ಮ ಗುಂಡಮ್ಮ ನಿನ್ನ ಹಾಡು ನುಂಗಿದ ಮ್ಯಾಲೆ ನಾ ತಿಂದ ಬ್ಯಾನಿ ನೋಡಮ್ಮ ಇದು ನಾ ತಿಂದ ಬ್ಯಾನಿ ಹಾಡಮ್ಮ ಇದು ನಾ ತಿಂದ ಬ್ಯಾನಿ ಹಾಡಮ್ಮ ಗುಂಡಮ್ಮ ನಿನ್ನ ಹಾಡು ನುಂಗಿದ ಮ್ಯಾಲೆ ಸನ್ನು ತಮ್ಮ ನಿಮ್ಮ ಹಾಡು ಕೇಳಿದ ಮ್ಯಾಲೆ ಈ ಸಂಚಿಕೆನೇ ಮುಗಿಸ್ಬಾರ್ದು ಅನಿಸ್ತಾ ಇದೆ ನನಗೆ. ಎಂಥ ಗಾಯನ, ಎಂಥ ಅದ್ಭುತವಾದಂಥ ಪ್ರಸ್ತುತಿ ಅಬ್ಬಾ. ಆಮೇಲೆ ಗುಂಡಮ್ಮನ ಹಾಡನ್ನು ಚಂಪಾ ಅವರು ಕೇಳಿ, ಚಂಪಾ ಅವರ ಕವಿ, ಗುಂಡಮ್ಮ ಹಾಡುಗಾರ್ತಿ, ಆ ಕವಿ ಭಾವನೆ ಒಳಗಡೆ ಹಾಡುಗಳನ್ನು ಬರೆದಂಥ ಇನ್ನೊಬ್ಬ ಗಾಯಕ ಅದಕ್ಕೆ ಸಂಯೋಜನೆ ಮಾಡ್ತಾರೆ. ಅವರೇ ನಮ್ಮ ಮೈಸೂರು ಅನಂತ ಸ್ವಾಮಿಯವರು. ಎಷ್ಟು ಚೆನ್ನಾಗಿ ರಾಗ ಸಂಯೋಜನೆ ಮಾಡಿದಾರಲ್ವ. ಈ ಹಾಡು ಕೇಳ್ತಾ ಇದ್ದರೆ ಯಾವುದೋ ಒಂದು ಲೋಕಕ್ಕೆ, ಆ ಕೃಷ್ಣನ ಕೊಳಲಿನ ನಾದಕ್ಕೆ ಗೋವುಗಳು ತಲೆದೂಕೊಂಡು ಬರ್ತಾ ಇದ್ವಲ್ಲ, ಹಾಗೆ ಪ್ರೇಕ್ಷಕರು ವೀಕ್ಷಕರು ಅವರ ಕರ್ಣಗಳು ಹಾಗೆ ತೆಗೆದುಕೊಳ್ತವೆ. ಸೊಗಸಾಗಿ ಹಾಡಿದ್ರಿ. ನನಗೆ ನಿಜವಾಗ್ಲೂ ಈ ಸಂಚಿಕೆಯಲ್ಲಿ ನಿಮ್ಮ ಹಾಡುಗಳನ್ನು ಕೇಳಿ ಒಂದು ರೀತಿ ಹೊಸ ಇನ್ನೂ ಎಷ್ಟು ಹಾಡುಗಳನ್ನು ನಾವು ಕೇಳ್ಬೋದು ಅನಿಸ್ತಾ ಇದೆ ಅಲ್ವಾ. ಧನ್ಯವಾದಗಳು ಮೇಡಮ್, ನೀವು ಈ ಕಾರ್ಯಕ್ರಮಕ್ಕೆ ಬಂದು ದೂರದರ್ಶನ ಚಂದನ ವಾಹಿನಿ ಪ್ರಸ್ತುತಪಡಿಸ್ತಿರುವಂಥ ಗಾನಗರಡಿ, ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮವನ್ನು ತಾವು ವೀಕ್ಷಣೆ ಮಾಡ್ತಿದ್ರಿ. ಇವತ್ತಿನ ಈ ಸಂಚಿಕೆಗೆ ದೂರದ ಮೈಸೂರಿನಿಂದ ಬಂದು ಸೊಗಸಾಗಿ ಕಾರ್ಯಕ್ರಮದಲ್ಲಿ ಹಾಡಿ ನಮ್ಮೆಲ್ಲರಿಗೂ ಮುದ ನೀಡಿದಂಥ ಸನ್ನುತಾರವರಿಗೆ ಅನಂತ ಧನ್ಯವಾದಗಳು. ಹಾಗೂ ಸಿದ್ದೇಶ್ವರವರು ಕೂಡ ಒಂದು ಟ್ರೈಬಲ್ ಸಾಂಗು ಮತ್ತು ವಿಶೇಷವಾದ ಜನಪದ ಗೀತೆಯನ್ನು ಅವರ
ಕಂಠದಲ್ಲಿ ನಮಗೆ ಉಣಬಡಿಸಿದ್ದಾರೆ. ಭಾಳ ಸೊಗಸಾಗಿ ಹಾಡಿದ್ರಿ. ನಿಮಗೂ ಕೂಡ ಧನ್ಯವಾದಗಳು. ಹಾಗೂ ಎಲ್ಲ ಹಾಡುಗಳಿಗೂ ಪರಿಪಕ್ವವಾದ ವಾದ್ಯ ಸಹಕಾರ ನೀಡುತ್ತಿರುವಂಥ ಮಿತ್ರರಿಗೆ ಅನಂತ ಧನ್ಯವಾದಗಳು. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಗದಷ್ಟು ಅಪರೂಪದ ಹಾಡುಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ